ನಮಸ್ತೆ ಸುಜಯ್. ನಾನು ಅಂಜಲಿ. ಅಂಜಲಿ ಅಂದರೆ ಗೊತ್ತಾಗ್ಲಿಲ್ವಾ? ತುಂಬ ಸರಿ ನಾನು ಇಂಟರ್ವ್ಯೂ ಮಾಡಿದ್ರಲ್ಲ. ಬಟ್ ತುಂಬ ಖುಷಿಯಾಗುತ್ತೆ. ನಿಮಗೆ ಒಂದು ಮೆಸೇಜ್ ಮಾಡಬೇಕು ಅಂದ್ಕೊಂಡೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಸಮಯ ಸಾಕಾಗ್ತಿಲ್ಲ. ಇವತ್ತು ಶೂಟಿಂಗಿಂದ ಬೇಗ ಬಂದೆ. ಅದಕ್ಕೆ ತುಂಬ ತುಂಬ ಪ್ರತಿದಿನ ನಾನು ಶೂಟ್ಗೆ ಹೋಗ್ಬೇಕಾದ್ರೆ, ಬೆಳಗ್ಗೆ ಮೇಕಪ್ ಮಾಡ್ಕೋಬೇಕಾದ್ರೆ ನಿಮ್ಮ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ. ಅದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ತುಂಬ ಇಷ್ಟ ನನಗೆ, ಯಾವಾಗಲೂ ನೋಡ್ತೀನಿ. ಬಟ್ ಈ ಸಾರಿ ಪ್ರತಿದಿನ ನೋಡಿದೆ ಅಂತ ಇಟ್ಕೊಳ್ಳಿ. ಶೂಟಿಂಗಿಂದ ಲೇಟಾಗಿ ಬಂದರೂ ಕೂಡ 11 o'clock ಶುರು ಆಗುತ್ತೆ, ಮತ್ತೆ ಅದು ನೋಡಿದೆ. ಬಿಕಾಸ್ ಆಫ್ ಗಿಲ್ಲಿ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ ಸುಜಯ್, ಗಿಲ್ಲಿ ತುಂಬ ಇಷ್ಟ ಆದ. ಎಲ್ಲೋ ಒಂದು ಮುಗ್ಧತೆ ಇದೆ ಅನ್ನಿಸ್ತು ಅವನಲ್ಲಿ. ಎಲ್ಲೋ ಆರ್ಟಿಫಿಷಿಯಲ್ಲು ತೋರಿಕೆ, ಯಾರನ್ನೋ ಮೆಚ್ಚಿಸ್ಬೇಕು, ಇದನ್ನು ಮಾಡಿದ್ರೆ ಮೆಚ್ಕೋತೀನಿ ಅಂತ ಅನಿಸಿಲ್ಲ. ಆ ಕಾರಣಕ್ಕೆ ನಾನು ನೋಡ್ಕೊಂಡು ಬಂದೆ. ಬಟ್ ಎಲ್ಲದಕ್ಕಿಂತ ಅದ್ಭುತವಾದದ್ದು ನನಗೆ ನಿಮ್ಮ ನಿರೂಪಣೆ. ಪ್ರತಿದಿನ ನನಗೆ ಬಿಗ್ ಬಾಸ್ ಒಂದಾದರೆ ಬಿಗ್ ಬಾಸ್ 2 ನೀವು ಆಗ್ತಿದ್ರಿ ಅನಿಸುತ್ತೆ ನನಗೆ. ನಿಮ್ಮ ಯೂಟ್ಯೂಬಲ್ಲಿ ನಿಮ್ಮದು ಇಂಟರ್ವ್ಯೂಸ್ ನೋಡಬೇಕಾದ್ರೆ ವಾವ್, ತುಂಬ ತುಂಬ ಚೆನ್ನಾಗಿತ್ತು. ನೀವು ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಒಂದು 2 ಲೈನ್ನ ತಳ್ಳಿಬಿಡಬೇಕು, ಮುಂದೆ ಹೋಗಬೇಕು, ಕೊನೆಯದಕ್ಕೆ ಬಂದು ನೋಡಬೇಕು ಅನ್ನಿಸ್ತಿರ್ಲಿಲ್ಲ. ಶುರುವಾದಾಗಿಂದ ಎಂಡು ನಮಸ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ ನೀವು ಅಂತ ಹೇಳೋವರೆಗೂ ನೋಡ್ತಿದ್ದೆ. ಅದ್ಭುತ ಅಂದರೆ ಅದ್ಭುತ. ನಿಮ್ಮ ನಿರೂಪಣೆ, ನಿಮ್ಮ ಮಾತಾಡೋ ಯಾವುದು ಸರಿ ಯಾವುದು ತಪ್ಪು. ಒಂದ್ಸರಿ ಗಿಲ್ಲಿದೆ ತಪ್ಪಂತ ಹೇಳಿದ್ದೀರಾ, ಖುಷಿ ಆಗ್ತಿತ್ತು ಅವಾಗ. ಒಂದ್ಸರಿ ಅಶ್ವಿನಿದೆ ರೈಟ್ ಅಂತ ಹೇಳಿದ್ದೀರಾ, ಸಂತೋಷ ಆಗ್ತಿತ್ತು ನಿಜವಾಗ್ಲೂ. ಬಟ್ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀರ ಎಲ್ಲ ವಿಷಯಗಳು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳ್ಕೊಂಡಿದ್ದೀರಾ ಅನ್ನಿಸ್ತು. ನನಗೆ ಬಿಗ್ ಬಾಸ್ ನೋಡಿದ್ಮೇಲೆ ಯಾವುದು ಸರಿ ಯಾವುದು ತಪ್ಪು ಆ ತಕ್ಷಣಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಇಂಟರ್ವ್ಯೂಸ್ ನೋಡಿದಾಗ ನನಗೆ ಡೆಫಿನೆಟಾಗಿ ಗೊತ್ತಾಗ್ತಾಯಿತ್ತು. ಓ, ಇದು ನನ್ನ ಮನಸ್ಸಿಗೆ ಅನಿಸಿತ್ತು. ಹೌದು, ಧನುಷ್ಗೆ ಎಲ್ಲೋ ಒಂದು ಕಡೆ ಖುಷಿಯಾಗಿಲ್ಲ ಅಂತ ನನಗನ್ಸಿತ್ತು. ಇವ್ರು ಹೇಳ್ತಿದ್ದಾರೆ ಅಂದರೆ ಡೆಫಿನೆಟಾಗಿ ಇವ್ರಿಗೂ ಹೇಳಿಸಿದ್ದೆ. ಅಂದರೆ ಎಲ್ಲರ ಮನಸ್ಸಿನ ಭಾವನೆಗಳು ಒಂದೇ ಥರ ಅಂತ ನಿಮ್ಮ ನಿರೂಪಣೆಯಲ್ಲಿ ಬರ್ತಾಯಿತ್ತು. ತುಂಬ ಸಂತೋಷ ಆಯಿತು ನನಗೆ. ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ. ತುಂಬ ಚಂದ ನೀವು ಕೂತ್ಕೊಂಡು ಮಾತಾಡೋದು. ಪ್ರತಿಯೊಬ್ಬರು ಯಾರನ್ನು ಯಾರೋ ನಿಮ್ಗೆ ಇವ್ರು ಗೊತ್ತಿದ್ದಾರಾ, ಪರಿಚಯ ಇದ್ದಾರಾ, ಅವ್ರ ಬಗ್ಗೆ ಹೇಳ್ತೀರಾ, ಇವ್ರ ಬಗ್ಗೆ ಹೇಳ್ತೀರಾ ಅಂತ ನನಗೆ ಪ್ರತಿದಿನ ನೋಡ್ತೀನಿ ನಿಮ್ಮ ಇಂಟ್ರೆಸ್ಟ್. ಪ್ರತಿಯೊಬ್ಬರ ಬಗ್ಗೆನೂ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಕಾರಲ್ಲಿ ಶೂಟ್ಗೆ ಹೋಗ್ಬೇಕಾದ್ರೆ ಪ್ರತಿದಿನ ಅದೇ ಕೆಲಸ ಇವಾಗ ನನಗೆ. ಕೇಳ್ಕೊಂಡು ಸುಜಯ್ ಏನು ಇಂಟರ್ವ್ಯೂಸ್ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಬಟ್ ಪ್ರತಿಯೊಬ್ಬರದು ಯಾರು ನನ್ನವರಲ್ಲ, ಯಾರು ನನಗೆ ಸಂಬಂಧಪಟ್ಟವರಲ್ಲ ಅಂತ ಪ್ರತಿಯೊಬ್ಬರ ಬಗ್ಗೆನೂ ಸರಿ ತಪ್ಪು ಪ್ಲಸ್ಸು ಮೈನಸ್ನ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ಚಂದ ಕೇಳೋಕ್ಕೆ ತುಂಬ ಖುಷಿಯಾಯಿತು. ಆ್ಯಂಡ್ ನಿಮ್ಮ ಭಾಷೆ ತುಂಬ ಮೇಯ್ನು, ನಿಮ್ಮ ಭಾಷೆ ಕುತ್ಕೊಂಡು ಆ ಪಾಯಿಂಟ್ ತೊಗೋತಿದ್ರಲ್ಲ ಒಂದಾದ್ಮೇಲೆ ಒಂದು ಪಾಯಿಂಟ್, ಅದಂತೂ ಅದು ಇನ್ನೂ ಖುಷಿ ಕೊಡ್ತಾಯಿತ್ತು. ವೆರಿ ನೈಸ್. ಆ ರಾಯರು ನಿಜವಾಗ್ಲೂ ನಿಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಲಿ. ತುಂಬ ದೊಡ್ಡ ಪತ್ರಕರ್ತ ಆಗಿ ತುಂಬ ದೊಡ್ಡವ್ರನ್ನ ಇಂಟರ್ವ್ಯೂ ಮಾಡಿದ್ರು ಸತ್ಯ ಹೊರಗಡೆ ಬರುತ್ತೆ ನಿಮ್ಮಿಂದ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ನೋಡೋಷ್ಟೇ ಸಂತೋಷ ನಿಮ್ಮ ನಿರೂಪಣೆ ಕೇಳುವಾಗ ಆಗ್ತಿತ್ತು. ನನಗೆ ಖುಷಿ ಆಗ್ತಿತ್ತು. ಖಂಡಿತ ನಾನು ಇವಾಗ ಹೇಳ್ತೀನಿ ಅಂತಲ್ಲ, ನಿಮ್ಮ ಪೇಜ್ನ ತೆಗೆದು ಯೂಟ್ಯೂಬಲ್ಲಿ ಎಲ್ಲ ನೋಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ಎಲ್ಲರೂ. ನನಗೆ ಎಷ್ಟೋ ಜನ ಫ್ಯಾನ್ಸ್ ಇರ್ತಾರೆ, ನಿಜ ಹೇಳ್ತಾ ಇದ್ದೀನಿ. ನಾನೇ ಸುಜಯ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಇವಾಗ. ಅಷ್ಟು ಇಷ್ಟ ಆಗ್ತಿತ್ತು ನನಗೆ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ತುಂಬ ಇಷ್ಟ ನನಗೆ ಬಿಗ್ ಬಾಸು, ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಕನ್ನಡದ ಕಾರ್ಯಕ್ರಮ ಒಂದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಒಬ್ರಿಗೆ ಇಷ್ಟ ಆಗುತ್ತೋ. ಎಲ್ಲರಿಗೂ ಎಲ್ಲನೂ ಇಷ್ಟ ಆಗಬೇಕು ಅಂತಲೇ ಏನಿಲ್ಲ. ಕೆಲವ್ರಿಗೆ ಇನ್ಯಾವುದೋ ಯಾವುದೋ ಇಷ್ಟ ಆಗಿರೋದು ನಮಗೆ ಇಷ್ಟ ಆಗದೆ ಇರ್ಬೋದು. ಯಾರಿಗೂ ಯಾವುದೇ ಒತ್ತಾಯಗಳಿಲ್ಲ. ಇದನ್ನು ನೋಡಿ ನೋಡಬೇಡಿ, ಇದನ್ನು ಮೆಚ್ಕೊಳ್ಳಿ, ಇದನ್ನು ಮೆಚ್ಕೋಬೇಡಿ ಅಂತ ಯಾರಿಗೆ ಯಾವುದೇ ಒತ್ತಾಯಗಳಿಲ್ಲ. ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ. ನಿಮ್ಮ ಇಷ್ಟಪಟ್ಟಿದ್ದನ್ನ ನೋಡ್ಬೋದು, ಇಷ್ಟಪಡದೇ ಇರೋದನ್ನ ಬಿಟ್ಬಿಡ್ಬೋದು. ಅದರಲ್ಲಿ ನಾನು ತುಂಬ ಮೆಚ್ಕೊಂಡಿರೋದು ಬಿಗ್ ಬಾಸ್ ಕಾರ್ಯಕ್ರಮನ. ಅದರಲ್ಲೂ ಬಿಗ್ ಬಾಸ್ ನೋಡಿದಷ್ಟೇ ಖುಷಿ ನಿಮ್ಮ ನಿರೂಪಣೆ ಕೇಳುವಾಗ ಆಗ್ತಿತ್ತು. ಚಿಕ್ಕ ವಯಸ್ಸಿಗೆ ತುಂಬ ಒಳ್ಳೆ ಬುದ್ಧಿ ಇದೆ, ನಿರೂಪಣೆ ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ, ಶಬ್ದಗಳ ಉಚ್ಚಾರಣೆ ತುಂಬ ಚೆನ್ನಾಗಿದೆ. ರಾಯರು ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗ್ಲಿ. ಆ ಸಾಯಿಬಾಬಾ ಯಾವಾಗಲೂ ನಿಮ್ಮ ಜೊತೆಲಿದ್ದು ಆಶೀರ್ವಾದ ಮಾಡಲಿ. ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿ ನಿಮಗೆ.